ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹಾಶಿವರಾತ್ರಿ ಎಂದೇ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಕ್ರಿಕೆಟ್ ಮ್ಯಾಚ್. ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಆಘಾತ. ಭಾರತ ತಂಡಕ್ಕೆ ಮರಳಿದ್ದಾರೆ ಇಬ್ಬರು ಸ್ಟಾರ್ ಆಟಗಾರರು. ಏನಿದು ಅಪ್ಡೇಟ್? ನಾಳಿನ ಮ್ಯಾಚ್ ಅನ್ನ ಯಾರು ಗೆಲ್ತಾರೆ, ಯಾರು ಸೋಲ್ಬಹುದು, ಯಾರೆಲ್ಲ ಆಡ್ತಾರೆ, ಮತ್ತು ಪಿಚ್ ಕಂಡೀಷನ್ ಮತ್ತು ಮಳೆಯ ವಾತಾವರಣ ಹೇಗೆಲ್ಲ ಅಪ್ಲೈ ಆಗತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ರಿಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಸ್ವಲ್ಪ ಕಡಿಮೆ ಕೊಡ್ತಾ ಇದ್ವಿ. ಇನ್ನು ಮುಂದೆ ವರ್ಲ್ಡ್ ಕಪ್ ಇದೆ, IPL ಮ್ಯಾಚ್ ಇದೆ, ಪ್ರತಿದಿನ ಒಂದು ವಿಡಿಯೋ ಅಂತೂ ನಾನು ಹಾಕಿ ಹಾಕ್ತೇನೆ. ಮತ್ತು ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರುವಂತ ಅಭಿಮಾನಿಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತು ಏನಾದರೂ ಡೌಟ್ಗಳಿದ್ರೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ನಾಳೆ ಹೇಳಿ ಕೇಳಿ ದೊಡ್ಡ ಒಂದು ಘಟನೆ ನಡೆಯುತ್ತೆ. ಒಂದು ಶಿವರಾತ್ರಿ, ಕೋಟಿ ಕೋಟಿ ಭಕ್ತರು ಶಿವನ ಜಾಗರಣೆ ಮಾಡ್ತಾರೆ ಮತ್ತು ಉಪವಾಸದ ಮುಖಾಂತರ ನಮಗೆ, ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎನ್ನುವುದನ್ನು ಬೇಡ್ಕೊಳ್ತಾ ಇರುವುದರ ಜೊತೆಗೆ ನಮ್ಮ ದೇಶ ಸಾಂಪ್ರದಾಯಿಕ ಎದುರಾಳಿಯಾದಂಥ ಮತ್ತು ಒಂದು ಕುತಂತ್ರಿ ದೇಶವಾದಂಥ ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಮ್ಯಾಚ್ ಅನ್ನ ಗೆಲ್ಲಿ ಎನ್ನುವಂಥ ಒಂದು ಹಾರೈಕೆ, ಒಂದು ಬೇಡಿಕೆ ಕೂಡ ನಮ್ಮ ದೇಶದ ಜನ ಬೇಡ್ಕೊಳ್ತಾರೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ನಮ್ಮ ಸಾಂಪ್ರದಾಯಿಕ ಎದುರಾಳಿಯಾದಂತಹ ಕುತಂತ್ರಿ ಆಗಿರುವಂತಹ ಪಾಕಿಸ್ತಾನವನ್ನ ಕ್ರಿಕೆಟ್ ಇತಿಹಾಸದಲ್ಲಿ ಬಗ್ಗು ಬಡಿದು ಅದರ ವಿರುದ್ಧ ಸೋತಂತ ಇತಿಹಾಸ ಕೂಡ ನಮ್ಮ ಭಾರತ ತಂಡಕ್ಕೆ ಇಲ್ಲ. ಹಾಗಾಗಿ ನಾಳಿನ ಗೆಲುವು ಅನೇಕ ಹಂತದಲ್ಲಿ ನಮಗೆ ದೊಡ್ಡ ಗೆಲುವಾಗುತ್ತೆ, ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇನ್ನು ನಾನು ಈಗಾಗಲೇ ಹೇಳಿದಂತೆ ಈ ಪಂದ್ಯಾವಳಿಯಲ್ಲಿ 55 ಮ್ಯಾಚ್ಗಳಿರುತ್ತೆ. ಕ್ರಿಕೆಟ್ ಈ ಪಂದ್ಯಾವಳಿ ಅಂದ್ರೆ ಈ 2020 ವರ್ಲ್ಡ್ ಕಪ್ ನಲ್ಲಿ 55 ಮ್ಯಾಚ್ ಇದೆ. ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಆಡ್ತಾ ಇರುವಂತ ಈ ಮೊದಲ ಮ್ಯಾಚ್ ಅಂದ್ರೆ ನಾಳೆ ಆಡ್ತಾ ಇರುವಂತ ಮ್ಯಾಚ್ 27ನೇ ಮ್ಯಾಚ್ ಆಗುತ್ತೆ. ಅದರ ನಡುವೆ ಅನೇಕ ಮ್ಯಾಚ್ಗಳು ನಡೀತದೆ. ಮತ್ತು ಈಗ ಕೂಡ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವೆ ಮ್ಯಾಚ್ ಕೂಡ ನಡೀತಾ ಇದೆ. ಇನ್ನು 5 ತಂಡಗಳಲ್ಲಿ, 5 ಗ್ರೂಪ್ಗಳಲ್ಲಿ, ಅಂದ್ರೆ 4 ಗ್ರೂಪ್ಗಳಲ್ಲಿ ಯಾವ ತಂಡ ಇದೆ ಅನ್ನೋದು ನೋಡ್ತಾ ಹೋದ್ರೆ, ಎ ಗ್ರೂಪ್ ಅಲ್ಲಿ ಇಂಡಿಯಾ, ಪಾಕಿಸ್ತಾನ, USA, ನೇಪಾಳ, ನಮೀಬಿಯಾ ಇದೆ. ಬಿ ಗ್ರೂಪ್ ಅಲ್ಲಿ ಶ್ರೀಲಂಕಾ, ಜಿಂಬಾಬ್ವೆ, ಆಸ್ಟ್ರೇಲಿಯಾ, ಐರ್ಲೆಂಡ್ ಮತ್ತು ಓಮನ್ ಇದೆ. ಸಿ ಗ್ರೂಪ್ ಅಲ್ಲಿ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಇಟಲಿ ಮತ್ತು ನೇಪಾಳ ಇದೆ. ಡಿ ಗ್ರೂಪ್ ಅಲ್ಲಿ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, UAE, ಅಫ್ಘಾನಿಸ್ತಾನ ಮತ್ತು ಕೆನಡಾ ಎನ್ನುವಂತ ಟೋಟಲ್ 20 ಟೀಮ್ ಇದೆ. ಅದರಲ್ಲಿ ಈ 20 ತಂಡಗಳಲ್ಲಿ 8 ತಂಡಗಳು ಮೇಲಕ್ಕೆ ಹೋಗುತ್ತೆ, ಸೂಪರ್ 8ಗೆ ಹೋಗುತ್ತೆ. ನನ್ನ ಪ್ರಕಾರ ಅಥವಾ ನಮ್ಮ ಗ್ರೂಪ್ ಅಲ್ಲಿ ಇಂಡಿಯಾ, ಪಾಕಿಸ್ತಾನ ಹೋಗ್ಬೋದು. ಬಿ ಗ್ರೂಪ್ ಅಲ್ಲಿ ಆಸ್ಟ್ರೇಲಿಯಾ, ಶ್ರೀಲಂಕಾ ಹೋಗ್ಬೋದು. ಸಿ ಗ್ರೂಪ್ ಅಲ್ಲಿ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ ಹೋಗ್ಬೋದು. ಡಿ ಗ್ರೂಪ್ ಅಲ್ಲಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಹೋಗ್ಬೋದು. 8 ಟೀಮ್ಗಳು ಸ್ಟ್ರಾಂಗ್ ಇದೆ. ಮತ್ತು 8 ಟೀಮ್ ನಂತರ ಈ ನಾರ್ಮಲಿ ಲೀಗ್ ಮುಗಿದ ನಂತರ ಸೂಪರ್ 8 ನಲ್ಲಿ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ರೋಚಕವಾಗತ್ತೆ. ಇದು 1 ಮ್ಯಾಚ್ ಸೋತ್ರು, 2 ಮ್ಯಾಚ್ ಸೋತ್ರು ಹೋಗುವಂತ ಚಾನ್ಸಸ್ ಇರುತ್ತೆ. ಇನ್ನು ನಾಳೆಯ ಮ್ಯಾಚ್ ಗಮನಿಸೋದಾದ್ರೆ, ನಾಳೆಯ ಮ್ಯಾಚ್ 7 ಗಂಟೆ ಸ್ಟಾರ್ಟ್ ಆಗುತ್ತೆ, 6:15 ಟಾಸ್ ಆಗುತ್ತೆ. ಈ ಮ್ಯಾಚ್ ಎಲ್ಲಿ ನಡೆಯುತ್ತೆ ಮತ್ತು ಅದರ ಪಿಚ್ ಕಂಡೀಷನ್ ಏನು? ಯಾಕಂದ್ರೆ ಈ ವರ್ಲ್ಡ್ ಕಪ್ ಇದೆಯಲ್ಲ, ಈ 2020 ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇರುವಂತವ್ರು ಇಂಡಿಯಾ ಮತ್ತು ಶ್ರೀಲಂಕಾ. ಕೆಲವೊಂದು ಮ್ಯಾಚ್ ಇಂಡಿಯಾದಲ್ಲಾದ್ರೆ ಕೆಲವೊಂದು ಮ್ಯಾಚ್ ಶ್ರೀಲಂಕಾದಲ್ಲಾಗುತ್ತೆ. ಹಾಗಾಗಿ ಪಾಕಿಸ್ತಾನ ಸ್ವಲ್ಪ ತಕರಾರನ್ನು ತೆಗೆದು, ನಾನು ಇಂಡಿಯಾಕ್ಕೆ ಬರಲ್ಲ ಎನ್ನುವಂತ ತಕರಾರು ತೆಗೆದಿತ್ತು. ಅವರಿಗೆ ಶ್ರೀಲಂಕಾ ಕೊಟ್ಟರು ಕೂಡ ಇಲ್ಲ, ನಾವು ಇಂಡಿಯಾದ ವಿರುದ್ಧ ಮ್ಯಾಚ್ ಅನ್ನೇ ಆಡಲ್ಲ, ಬೈಕಾಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ಕೊನೆಯ ಕ್ಷಣದಲ್ಲಿ ಅದು ತನ್ನಗೆ ಮುಜುಗರವಾಗುತ್ತೆ ಮತ್ತು ICC ಇಂದ ಕ್ರಿಕೆಟ್ ತಂಡವೇ ಬ್ಯಾನ್ ಆಗುತ್ತೆ ಅನ್ನುವಂತ ಒಂದು ಸೂಚನೆ ಸಿಕ್ಕ ನಂತರ ಆಡ್ಲಿಕ್ಕೆ ಒಪ್ಕೊಳ್ತು. ಇದರ ಹಿಂದೆ ಅನೇಕರು ಮಾತನಾಡಿದ್ದು, ಪಾಕಿಸ್ತಾನ ಏನೇ ಕುತಂತ್ರಿ ಮಾಡಿದ್ರು, ಏನೇ ಬೈಕಾಟ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ಆಡತ್ತೆ. ಅದು ಆ ತಂಡದ ಆ ಒಂದು ಪಾಕಿಸ್ತಾನದ ಒಂದು ದೇಶದ ಒಂದು ಕುತಂತ್ರ ಬುದ್ಧಿ, ಅದು ತನ್ನ ಕುತಂತ್ರ ಬುದ್ಧಿಯನ್ನು ಪ್ರತಿಯೊಂದು ಸಲನೂ ಕೂಡ ಉಪಯೋಗಿಸುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದು ಸತ್ಯವಾಗಿತ್ತು. ನನಗೂ ಕೂಡ ಅನ್ಸುತ್ತೆ, ಇಲ್ಲ ಪಾಕಿಸ್ತಾನ ಈ ವರ್ಲ್ಡ್ ಕಪ್ ಅನ್ನು ಅದರಲ್ಲೂ ಇಂಡಿಯಾ ವಿರುದ್ಧ ಮ್ಯಾಚ್ ಅನ್ನ ಬೈಕಾಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸೋತ್ರು ಕೂಡ ಒಂದು ಸ್ವರ್ಗ ಸಿಕ್ಕತ್ತೆ, ಸ್ವರ್ಗದ ಲೆಕ್ಕದಲ್ಲಿ ಅದು ಭಾವಿಸುತ್ತೆ. ಯಾಕಂದ್ರೆ ಇಂಡಿಯಾ ವಿರುದ್ಧ ಕ್ರೌಡು, ಇಂಡಿಯಾ ವಿರುದ್ಧ ವ್ಯೂಸು ನೋಡಿ, ಈ ಎಲ್ಲಾ ಒಂದು ಆಸೀಸ್ ಸರಣಿ ಅಂತಿರುತ್ತೆ. ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ, ಜೊತೆಗೆ ಇಂಡಿಯಾ ಮತ್ತು ಪಾಕಿಸ್ತಾನ ವಿರುದ್ಧ ಯಾವುದೇ ಇರಲಿ, ಟೆಸ್ಟ್ ಇರಲಿ, ಒನ್ ಡೇ ಇರಲಿ ಅಥವಾ T20 ಇರಲಿ, ಯಾವುದೇ ಒಂದು ಮ್ಯಾಚ್ ಅನ್ನು ಕೂಡ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ. ಮತ್ತು ಇಂಡಿಯಾ ಪಾಕಿಸ್ತಾನ ನಡುವಿನ ಮ್ಯಾಚ್ ನಲ್ಲಿ ಅವಕಾಶ ಸಿಕ್ಕಾಗ ಅವರೊಬ್ಬರು ಸ್ಟಾರ್ ಆಗ್ಬಿಡ್ತಾರೆ. ಹಾಗಾಗಿ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಆಟಗಾರರು ಕೂಡ, ಯಾವುದೇ ಒಂದು
ಪಾಕಿಸ್ತಾನ ಮ್ಯಾನೇಜ್ಮೆಂಟ್ ಕೂಡ ಸೋತ್ರ ಪರವಾಗಿಲ್ಲ ಇಂಡಿಯಾ ವಿರುದ್ಧ ಆಡ್ಬೇಕನ್ನುವಂತ ಒಂದು ಆಶೆ ಇರುತ್ತೆ. ಆದ್ರೆ ಕುತಂತ್ರ ಬುದ್ಧಿಯ ಮುಖಾಂತರ ನಾನು ಕೂಡ ಏನು ಕಡಿಮೆ ಇಲ್ಲ, ನಾನು ಬಾಯ್ಕಾಟ್ ಮಾಡುವೆ ಎನ್ನುವಂತ ಒಂದು ಹಂತಕ್ಕೆ ಬಂದು ತನ್ನ ಒಂದು ಪ್ರತಿಷ್ಠೆಯನ್ನ ಮೆರೆದು ಅದಾದ ನಂತರ ಸರೆಂಡರ್ ಆಗಿ ಇಂಡಿಯಾ ವಿರುದ್ಧ ಮ್ಯಾಚ್ ಆಡ್ಲಿಕ್ಕೆ ಒಪ್ಕೊಂಡಿದೆ. ಇನ್ನು ಪ್ರೇಮದಾಸ್ ಸ್ಟೇಡಿಯಂ ಅಂದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿರುವಂತ ರಾಜಧಾನಿ ಆಗಿರುವಂತಹ ಕೊಲಂಬೋದಲ್ಲಿರುವಂತ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ಆಗತ್ತೆ. ನಾಳೆ 6:30 ಟಾಸ್ ಆಗುತ್ತೆ, 7 ಗಂಟೆ ಮ್ಯಾಚ್ ಆಗುತ್ತೆ, ಸುಮಾರು 11 ಗಂಟೆ ಸುಮಾರಿಗೆ ಮ್ಯಾಚ್ ಮುಗಿಯುತ್ತೆ. ನಾಳೆ 2 ವಿಶೇಷ ಅಂತ ಹೇಳಿದ್ನಲ್ಲ, ಒಂದು ಶಿವರಾತ್ರಿ ಇದೆ, ಅಷ್ಟೊತ್ತಿಗೆ ಶಿವರಾತ್ರಿಯ ಜಾಗರಣೆ, ಭಜನೆ, ಜನಪದ ಎಲ್ಲವೂ ಒಂದ್ ಕಡೆ ಸ್ಟಾರ್ಟ್ ಆಗಿದ್ರೆ ಮತ್ತೊಂದ್ ಕಡೆ ಪಾಕಿಸ್ತಾನ ಇಂಡಿಯಾ ವಿರುದ್ಧ ಮ್ಯಾಚ್ ಒಂದು ಹಂತಕ್ಕೆ ರೋಚಕತೆ ತಲುಪ. ನಾಳೆ ಸ್ವಲ್ಪ ಮಳೆ ಬರುತ್ತೆ, ಅದ್ರಲ್ಲೂ ಹಗಲಲ್ಲಿ ಮಳೆ ಬರುತ್ತೆ ಅನ್ನುವಂತ, ಯಾಕಂದ್ರೆ ಸ್ವಲ್ಪ ಬಿಸಿಲು ಇರುತ್ತೆ, ಹಾಗಾಗಿ ಮಳೆ ಬರುವಂತ ಚಾನ್ಸಸ್ ಇದೆ. ಸಂಜೆ ಆಗ್ತಾ ಬಂದಂತೆ ಅದು 8%, 9%, 13% ಹೀಗೆ ಕಡಿಮೆ ಆಗಬಹುದು. ಪಿಚ್ ಕೂಡ ಕವರ್ ಆಗಿದೆ. ನಿಮಗೆ ಕೊಲಂಬೋದ ಪ್ರೇಮದಾಸ್ ಸ್ಟೇಡಿಯಂ ಅಂದ ಕೂಡ ಸ್ವಲ್ಪ ಅದು ಈಗ ಸ್ಪಿನ್ನರ್ ಮತ್ತು ಮೀಡಿಯಂ ಪೇಸರ್ಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಮೊನ್ನೆ ನಡೆದಂತೆ ಮ್ಯಾಚ್ ಇದೆಯಲ್ಲ, ಅಂದ್ರೆ ಜಿಂಬಾಬ್ವೆ ಆಸ್ಟ್ರೇಲಿಯಾ ನಡುವಿನ ಮ್ಯಾಚ್ ನಲ್ಲಿ ಹೇಗೆ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿರುವಂತ ಮತ್ತು ಇಡೀ ಕ್ರಿಕೆಟ್ ಒಂದು ಜಗತ್ತನ್ನೇ ಆಳ್ತಾ ಇರುವಂತ ಆಸ್ಟ್ರೇಲಿಯಾವನ್ನು ಹೇಗೆ ಜಿಂಬಾಬ್ವೆ ಎನ್ನುವಂತ ಸೋತು ಸುಣ್ಣವಾಗಿದ್ದಂತ ಹಣಕಾಸಿನಲ್ಲಿ ಅಥವಾ ಬೇರೆ ಬೇರೆ ಕಾರಣ ಸೋತು ಸುಣ್ಣವಾಗಿದ್ದಂತ ಜಿಂಬಾಬ್ವೆ ಹೇಗೆ ಮಣ್ಣು ಮುಕ್ಕಿಸ್ತು ಮತ್ತು ದಂತಕತೆ ಎನ್ನುವಂತ ಆಸ್ಟ್ರೇಲಿಯಾವನ್ನು ಹೇಗೆ ಮಕ್ಕಡೆ ಮಲಗಿಸ್ತೇನೋ ಕೂಡ ಇತಿಹಾಸ ಮತ್ತು ಅದು ಇದೀಗ ನಮ್ಮ ಕಣ್ಮುಂದಿರುವಂತಹ ದೊಡ್ಡ ಸಾಕ್ಷಿಯಾಗಿದೆ. ಹಾಗಾಗಿ ಅದೇ ಒಂದು ಪಿಚ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ತಂಡ ಗೆಲ್ಲುತ್ತೇನೋ ಅಂತ ಆತ್ಮವಿಶ್ವಾಸ ಇದೆ. ಮತ್ತು ಯಾವಾಗ ಕಳೆದ ಮ್ಯಾಚ್ ಸೂರ್ಯಕುಮಾರ್ ಅವರು ಯಾದವ್ ಅವರು ಯಾವಾಗ ಸ್ಟಂಪ್ ಔಟ್ ಆದ್ರಲ್ಲ, ಅದರ ಒಂದು ಹಿನ್ನೆಲೆಯನ್ನು ನೋಡ್ತಾ ಇದ್ರು. ಇಲ್ಲ, ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಅವರು ಸ್ಟಂಪ್ ಔಟ್ ಆಗಿದ್ರು, ಹಾಗಾಗಿ ಮ್ಯಾಚ್ ಗೆದ್ದಿತ್ತು ಅಥವಾ ವರ್ಲ್ಡ್ ಕಪ್ ಗೆದ್ದಿತ್ತು. ಈ ಸಲ ಕೂಡ ಸ್ಟಂಪ್ ಔಟ್ ಆಗಿದ್ರೆ, ಹಾಗಾಗಿ ಭಾರತ ಗೆಲ್ಲುತ್ತೇನೋ ಅಂತ ಒಂದು ಕೆಲವೊಂದು ಭವಿಷ್ಯಕಾರರು, ಕೆಲವೊಂದು ಟ್ಯಾಕ್ಟಿಕ್ಸ್ ಉಪಯೋಗಿಸೋರು, ಕೆಲವೊಂದು ನ್ಯೂಮರಾಲಜಿಸ್ಟ್ಗೂ ಹೇಳಿದ್ರೆ ಅದು ಒನ್ ಸೈಡೆಡ್. ಇನ್ನು ಭಾರತ ತಂಡ ಮತ್ತು ಪಾಕಿಸ್ತಾನ ತಂಡದಲ್ಲಿ ಯಾವ್ಯಾವೆಲ್ಲ ಆಟಗಾರ ಇದ್ದಾರೆ, ಯಾವ ಆಟಗಾರರು ಇಂಪ್ಯಾಕ್ಟ್ ಮಾಡಬಹುದು ಎನ್ನುವುದನ್ನು ಗಮನಿಸ್ತಾ ಹೋದ್ರೆ, ಭಾರತದ ನನ್ನ ಒಂದು ಪ್ರಕಾರ ಓಪನರ್ ಆಗಿ ಕಿಶನ್ ಬರ್ತಾರೆ. ಅವ್ರ ಜೊತೆ ಸಂಜು ಸ್ಯಾಮ್ಸನ್ ಬರ್ತಾರೆ ಇಲ್ವಾ? ಅಭಿಷೇಕ್ ಶರ್ಮಾ ಅವರಿಗೆ ಸ್ವಲ್ಪ ಹೊಟ್ಟೆ ನೋವಿತ್ತು, ಜ್ವರ ಅಂತ ಹೇಳಲಾಗ್ತಿತ್ತು. ಆದ್ರೆ ಸೂರ್ಯಕುಮಾರ್ ಯಾದವ್ ಅವರು ಇದೀಗ ಪ್ರೆಸ್ ಮೀಟ್ ಮಾಡಿ ಕೊಟ್ಟಂತ ಅಪ್ಡೇಟ್ ಇದೆಯಲ್ಲ, ಅದು ಪಾಕಿಸ್ತಾನಕ್ಕೆ ಒಂದು ಲೆಕ್ಕದಲ್ಲಿ ಅದೊಂಥರ ಹೇಳಲಾಗದಂತ ಸಂಕಷ್ಟ ಆಗ್ಬಿಟ್ಟಿದೆ. ಅಭಿಷೇಕ್ ಶರ್ಮಾ ಅವರು ನಾಳಿನ ಮ್ಯಾಚ್ ಅನ್ನು ಆಡ್ತಾರೆ ಅನ್ನುವಂತ ಅಪ್ಡೇಟ್ ಅನ್ನ ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಬರ್ತಾರೆ. ಇಬ್ಬರಲ್ಲಿ ಒಬ್ಬರು ಸರಿಸುಮಾರು 5-6 ಓವರ್ ನಿಂತು ಬಿಟ್ರೆ ಅಷ್ಟಕ್ಕೆ ಭಾರತ ಆ ಮ್ಯಾಚ್ ಅನ್ನ ಗೆದ್ದಂಗಾಗತ್ತೆ. ಇಬ್ಬರಲ್ಲಿ ಒಬ್ಬರು ನಿಂತರೂ ಸಾಕು, ಒಂದು 5-6 ಓವರ್ ನಿಂತು ಬಿಟ್ರೆ ಅಷ್ಟರ ಮಟ್ಟಿಗೆ ಭಾರತ ಗೆದ್ದಂಗಾಗತ್ತೆ. ಓಪನರ್ ಆಗಿ ಅಭಿಷೇಕ್ ಶರ್ಮಾ, 2ನೇ ನಂಬರಲ್ಲಿ ಇಶಾನ್ ಕಿಶನ್, 3ನೇ ನಂಬರಲ್ಲಿ ತಿಲಕ್ ವರ್ಮಾ, 4ನೇ ನಂಬರಲ್ಲಿ ಸೂರ್ಯಕುಮಾರ್ ಯಾದವ್, 5ನೇ ನಂಬರಲ್ಲಿ ಹಾರ್ದಿಕ್ ಪಾಂಡ್ಯ, 6ನೇ ನಂಬರಲ್ಲಿ ಅಕ್ಷರ್ ಪಟೇಲ್, 7ನೇ ನಂಬರಲ್ಲಿ ಶಿವಮ್ ದುಬೆ. ನಂತರ 4 ಬೌಲರ್ ಅಂದ್ರೆ ಹರ್ಷದೀಪ್ ಸಿಂಗ್, ಬೂಮ್ರಾ, ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಎನ್ನುವಂತ ಚೀನಾ ಮೆನ್ ಕೇರಂ ಅಂದ್ರೆ ಈ ಕೇರಂ ರೀತಿಯಲ್ಲಿ ಬಾಲ್ ಹಾಕುವಂತ ಚೈನಾ ಮೆನ್ ಸ್ಪಿನ್ನರ್ ಆಗಿರುವಂತ ಕುಲ್ದೀಪ್ ಯಾದವ್. ಈ 11 ಜನ ನನ್ನ ಮಟ್ಟಿಗೆ ಫಿಕ್ಸ್ ಆಗ್ತಾರೆ. ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿಮಗೆ ಶಿವಮ್ ದುಬೆ ಅಥವಾ ರಿಂಕು ಸಿಂಗ್ ಅಂತ ಹೇಳ್ಬೋದಾದ್ರೆ, ಅಲ್ಲಿ ಸ್ವಲ್ಪ ಮೀಡಿಯಂ ಪೇಸ್ ಅಂದ್ರೆ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಇದ್ದಾರೆ, 3 ಜನ ಸ್ಪೀಡ್ ಬೌಲರ್ ಇದ್ದಾರೆ ಅಂದ್ರೆ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಮತ್ತು ಬೂಮ್ರಾ ಇದ್ದಾರೆ. 3 ಜನ 4 ಓವರ್ ಹಾಕ್ತಾರೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಮತ್ತು ವರುಣ್ ಚಕ್ರವರ್ತಿ 4 ಓವರ್ ಹಾಕ್ತಾರೆ. ಹಾಗೆ 6 ಜನ ಬೌಲರ್ ಇರ್ತಾರೆ. ಹಾಗಾಗಿ ಈ 3 ಜನ ಸ್ಪಿನ್ ನಾಳೆ ಆಡಿಸ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಕ್ಷರ್ ಪಟೇಲ್ 4 ಓವರ್ ಹಾಕ್ತಾರೆ, ಕುಲ್ದೀಪ್ ಅವರು 4 ಓವರ್ ಹಾಕ್ತಾರೆ, ವರುಣ್ ಚಕ್ರವರ್ತಿ 4 ಓವರ್ ಹಾಕ್ತಾರೆ. ಆದ್ರೆ ಇದರಲ್ಲಿ ನನಗೆ ಗಮನಿಸಿದ ಪ್ರಕಾರ ಹಾರ್ದಿಕ್ ಪಾಂಡ್ಯ 4 ಓವರ್ ಹಾಕಿದ್ರೆ ಆ ಹರ್ಷದೀಪ್ ಮತ್ತು ಬೂಮ್ರಾ ಅವರ ಮಧ್ಯೆ ಕಾಂಪಿಟೇಷನ್ ಆಗಿ ಒಬ್ಬರನ್ನ ಡ್ರಾಪ್ ಔಟ್ ಮಾಡುವಂತ ಏನಾದ್ರು ಚಾನ್ಸಸ್ ಇದೆಯಾ, ಅಥವಾ ಮುಂದಿನ ಹಂತಕ್ಕೆ ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕಾಗಿ ಬೂಮ್ರಾ ಮತ್ತು ಹರ್ಷದೀಪ್ ಇಬ್ಬರನ್ನು ಆಡಿಸ್ತಾರ, ಅಥವಾ ಶಿವಮ್ ದುಬೆ ಅವರ ಪ್ಲೇಸ್ ಅಲ್ಲಿ ರಿಂಕು ಸಿಂಗ್ ಬರ್ತಾರ? ಸ್ವಲ್ಪ ಮಟ್ಟಿನ ಒಂದು ಕನ್ಫ್ಯೂಷನ್ಸ್ ಇದೆ. ಯಾಕಂದ್ರೆ ಬೂಮ್ರಾ, ಹರ್ಷದೀಪ್ ಅವರಿಗೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ವರುಣ್ ಮತ್ತು ಕುಲ್ದೀಪ್ ಅವರಲ್ಲಿ ಸ್ವಲ್ಪ ಬ್ಯಾಟಿಂಗ್ ಕಷ್ಟ ಆಗ್ಬೋದು. ಹಾಗಾಗಿ ಈ 4 ಜನರ ಮೇಲೆ ಬ್ಯಾಟಿಂಗ್ ನಂಬಿಕೆ ಇಲ್ಲ. ಹಾಗಾಗಿ ಒಂದು ಸ್ಪೀಡ್ ಬೌಲರ್ ನ ಡ್ರಾಪ್ ಮಾಡಿ ಮತ್ತೊಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಅನ್ನ ಸೇರಿಸ್ಕೊಳ್ಬಹುದು ಅಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹರ್ಷದೀಪ್ ಅಥವಾ ಬೂಮ್ರಾ ಅವ್ರನ್ನ ಕೈ ಬಿಟ್ಟು ರಿಂಕು ಸಿಂಗ್ ಅವ್ರನ್ನ ಅಥವಾ ಸಂಜು ಸ್ಯಾಮ್ಸನ್ ಒಳಗಡೆ ಸೇರಿಸ್ತಾರೆ ಅನ್ನುವಂತ ಕುತೂಹಲ ಕೂಡ ನನಗಿದೆ. ಒಂದು ಎಕ್ಸ್ಪೆರಿಮೆಂಟ್ ನಾಳೆ ಮಾಡಬಹುದು. ಯಾಕಂದ್ರೆ 4 ಜನ ಬೌಲರ್
ದೇ ಕಾಂಟ್ ಬ್ಯಾಟ್ ವಿತ್ ದ ಬ್ಯಾಟ್ಸ್ಮನ್ ಸ್ಟೈಲ್ ಅಂತಾರಲ್ಲ, ನಿಮ್ಗೆ ಹರ್ಷದೀಪ್ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ವರುಣ್ ಚಕ್ರವರ್ತಿ ಅಥವಾ ಕುಲ್ದೀಪ್ ಯಾದವ್ ಅವರಿಗೆ ಬ್ಯಾಟ್ಸ್ಮನ್ ರೀತಿಯಲ್ಲಿ ಸ್ವಲ್ಪ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಏನಾದ್ರೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಅನ್ನುವಂತ ಕಾರಣಕ್ಕಾಗಿ ಮುಂದಿನ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಹರ್ಷದೀಪ್ ಅಥವಾ ಬೂಮ್ರಾ ಅವರನ್ನ ಒಬ್ಬರನ್ನು ಹೊರಗಿಟ್ಟು ಮತ್ತೊಬ್ಬ ಬ್ಯಾಟ್ಸ್ಮನ್ ಐದರ್ ರಿಂಕು ಸಿಂಗ್ ಅಥವಾ ಸಂಜು ಸ್ಯಾಮ್ಸನ್ ಅವರನ್ನ ಇಟ್ಕೊಳ್ಬಹುದಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇದು ನಮ್ಮ ಭಾರತದ ಬ್ಯಾಟಿಂಗ್. ಅಂದ್ರೆ ಅಭಿಷೇಕ್ ಶರ್ಮಾ ಎಂಟ್ರಿ ಆದ ನಂತರ ಸ್ವಲ್ಪ ಪಾಕಿಸ್ತಾನಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತಲೆ ಬಿಸಿ ಅಂತ ಹೇಳ್ಬೋದು. ಇನ್ನು ಪಾಕಿಸ್ತಾನಕ್ಕೆ ಆಟಗಾರರಲ್ಲಿ ಯಾರು ಆಡಿಸ್ತಾರೆ ಅನ್ನೋದು ಕೂಡ ಕುತೂಹಲವಾಗಿದೆ. ಯಾಕಂದ್ರೆ ಫಖರ್ ಜಮಾನ್ ಇದ್ದಾರೆ, ಮೊಹಮ್ಮದ್ ನವಾಜ್ ಇದ್ದಾರೆ, ಬಾಬರ್ ಅಜಮ್ ಇದ್ದಾರೆ, ಸೈಬಾಜ್ ಫರಾನ್ ಇದ್ದಾರೆ, ಸಲ್ಮಾನ್ ಆಗಾ ಕ್ಯಾಪ್ಟನ್ ಇದ್ದಾರೆ, ಸೈಬಾಜ್ ಖಾನ್ ಇದ್ದಾರೆ, ಸಾಹಿನ್ ಅಫ್ರಿದಿ ಈಸ್ ಒನ್ ಆಫ್ ದ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್. ಅವರನ್ನ ಯಾವ ತರ ಅವ್ರು ಫೇಸ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹಾಕುವಂತ 4 ಓವರಲ್ಲಿ 4 ಓವರ್ ಅನ್ನು ಅವರು ಯಾವ ತರ ಮಾಡಬೇಕು, ಯಾವ ತರ ಇಂಡಿಯನ್ ಬ್ಯಾಟ್ಸ್ಮನ್ ಕಟ್ ಹಾಕ್ತಾರೆ ಅನ್ನೋದಕ್ಕೆ, ಅದು ಪಾಕಿಸ್ತಾನ ಬೌಲರ್ ಆದ್ರೂ ಕೂಡ ಅವರು ಕೆಟ್ಟವರು ಅಂತ ಹೇಳಿಕ್ಕಾಗಲ್ಲ. ಆ ಬೌಲಿಂಗ್ ಸ್ಟೈಲ್ ಮತ್ತು ಬೌಲಿಂಗ್ ವೈಖರಿಯನ್ನು ನೋಡ್ತಿದ್ರೆ ಅವರು ವರ್ಲ್ಡ್ ಕ್ಲಾಸ್ ಅಲ್ಲಿ ಬರ್ತಾರೆ. ಅವರಿಗೆ ಸ್ವಲ್ಪ ಇಂಡಿಯನ್ ಬ್ಯಾಟ್ಸ್ಮನ್ಗೂ ಸ್ವಲ್ಪ ನೋಡಾಡ್ಬೇಕಾಗತ್ತೆ. ಅಬ್ರಾರ್ ನಿಮ್ಗೆ ಗೊತ್ತುಂಟು ಅವ್ರು ಯಾವ ತರ ವಿಕೆಟ್ ಪಡಿತಾರೆ ಮತ್ತು ಯಾವ ತರ ಸ್ಪಿನ್ ಬಾಲ್ ಬರ್ತಾರೆ ಮತ್ತು ಭಾರತ ವಿರುದ್ಧ ಏನೋ ಮಾಡಿಕೋ ಏನೋ ಮುಜುಗರ ಮಾಡ್ಕೊಂಡು ಯಾವ ತರ ಆದ್ರೂ ಎಲ್ಲರೂ ಕೂಡ ಗೊತ್ತಿದೆ. ಅದಾದ ನಂತರ ಇದೀಗ ವರ್ಲ್ಡ್ ನಲ್ಲಿ ಪ್ರಪಂಚದಲ್ಲಿ ಕೇಳಿ ಬರ್ತಾರಂತ ಹೊಸ ಹೆಸರು ಮತ್ತು ಹೊಸ ಬೌಲಿಂಗ್ ಸ್ಟೈಲ್. ಮತ್ತು ನಾವು ಲಗಾನ್ ಒಂದು ಸಿನಿಮಾ ನೋಡಿದಾಗ ಅಲ್ಲಿ ವಿಚಿತ್ರ ಬೌಲಿಂಗ್ ಸ್ಟೈಲ್ ಇದ್ವಿ. ನಿಂತು ಬಾಲ್ ಹಾಕುವಂಥದ್ದು ಅಥವಾ ಬ್ಯಾಟ್ಸ್ಮನ್ ನಿಂತಾಗ ಲಗಾನ್ ನಲ್ಲಿ ನಮ್ಮ ಇಂಡಿಯನ್ ಒಬ್ಬ ಬೌಲರ್ ಒಬ್ಬ ಕೈಯನ್ನ ತಿರ್ಸಿ ಅದಾದ ನಂತರ ಬಾಲ್ ಅನ್ನು ಬಿಡುವಂಥದ್ದು, ಅದು ವ್ಯಂಗ್ಯವಾಗಿತ್ತು. ಅದೇ ರೀತಿಯಲ್ಲಿ ಈಗ ಪಾಕಿಸ್ತಾನದಿಂದ ಉಸ್ಮಾನ್ ತಾರಿಕ್ ಅವರು ಬಂದಿದ್ದಾರೆ, ಉಮರ್ ತಾರಿಕ್ ಅವರು ಬಂದಿದ್ದಾರೆ. ಅವರು ಕೂಡ ಓಡ್ಕೊಂಡು ಬಂದ್ಕೊಂಡು ನಿಂತ್ಕೊಂಡು ಬಾಲ್ ಬಿಡುವ ರೀತಿ ಕೈಯನ್ನ ಒಂದು ಹಂತದಲ್ಲಿ ಪಾಸ್ ಮಾಡಿ ಅದಾದಂತ ಬಾಲ್ ಬಿಡ್ತಾರೆ. ಅದು ಸ್ವಲ್ಪ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅವರು ಇದೀಗ ಸ್ವಲ್ಪ ವಿಕೆಟ್ ಮೇಲೆ ವಿಕೆಟ್ ತೆಗಿತಿದ್ದಾರೆ. ಮತ್ತು ಈಗಿನ ಒಂದು ಕ್ರಿಕೆಟ್ ಫಾರ್ಮೆಟ್ ಅಲ್ಲಿ ಲೀಗಲ್ ಆಕ್ಷನ್ ಅಥವಾ ಬೌಲಿಂಗ್ ಆಕ್ಷನ್ ಸರಿ ಇದೆಯಾ, ಲೀಗಲ್ ಆಗಿ ಇದೆಯಾ ಎಲ್ಲವೂ ಕೂಡ ಚರ್ಚೆ ಗ್ರಾಸವಾಗಿತ್ತು. ಆದ್ರೆ ಕೂಡ ICC ಅವರ ಒಂದು ಆಕ್ಷನ್ ಚೆಕ್ ಮಾಡಿ ದರ್ ಇಸ್ ನೋ ಇಲ್ಯಾಗಿಲಿಟಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಹಾಗಾಗಿ ನಾಳೆ ಅವರು ಕೂಡ ಒಂದು ಮಟ್ಟಿಗೆ ಹೈಲೈಟ್ ಆಗುತ್ತೆ ಮತ್ತು ಅವರನ್ನ ಭಾರತದ ಬ್ಯಾಟ್ಸ್ಮನ್ಗಳು ಯಾವ ತರ ಫೇಸ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಆನ್ ಅರೌಂಡ್ 160-170 ರನ್ ಯಾವುದೇ ಟೀಮಿಗೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಸ್ವಲ್ಪ ಸ್ಪಿನ್ನರ್ಗೆ ಅಥವಾ ಮೀಡಿಯಂ ಪೇಸರ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಪಾಕಿಸ್ತಾನ ಕಡೆಯಿಂದ ಸಲ್ಮಾನ್ ಆಗಾ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಉಮರ್ ತಾರಿಕ್ ಸದ್ಯದ ಮಟ್ಟಿಗೆ ಹಾಟ್ ಫೇವರೇಟ್ ಅಂತ ಹೇಳ್ಬೋದು. ಮತ್ತು ಶಾಹಿನ್ ಅಫ್ರಿದಿ ಸ್ವಲ್ಪ ಭಾರತಕ್ಕೆ ತಡೆಯನ್ನು ಒಡ್ಡಬಹುದು. ಇನ್ನು ಸೂರ್ಯಕುಮಾರ್ ಯಾದವ್ ಮತ್ತು ಸಲ್ಮಾನ್ ಆಗಾ ಅವರು ಈಗ ಮ್ಯಾಚ್ ಫ್ರೀ ಕಾನ್ಫರೆನ್ಸ್ ಆದಾಗ, ಅಂದ್ರೆ ಫ್ರೀ ಮ್ಯಾಚ್ ಕಾನ್ಫರೆನ್ಸ್ ಆದಾಗ ಇಬ್ರು ಕೂಡ ಮಾತನಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇದೆಯಲ್ಲ, ನಾಳೆ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ನಂತರ ಪಾಕಿಸ್ತಾನದ ಸಲ್ಮಾನ್ ಆಗಾ ಅವ್ರು ಹೇಳ್ತಾರೆ, ಇಲ್ಲ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಅವರು ಆಡ್ಲಿ ಎನ್ನುವಂತ ಬೈಕಿ ಕೂಡ ನಮ್ಮದು ಎನ್ನುವಂತ ಮಾತನಾಡಿದಾಗ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂತ ಸೂರ್ಯಕುಮಾರ್ ಯಾದವ್ ಅವರು, ಹಾಗಾದ್ರೆ ಆಡ್ತಾರೆ ಬಿಡಿ, ಅವರಿಗೆ ಆಡ್ಬೇಕೆನ್ನುವಂತ ಇಷ್ಟ ಆದ್ರೆ ಅಭಿಷೇಕ್ ಶರ್ಮಾ ಆಡ್ತಾರೆ ಬಿಡಿ ಅನ್ನುವಂತ ಒಂದು ಕಾಮೆಂಟ್ ಅಥವಾ ಅವ್ರು ನಗೆ ಅಂದ್ರೆ ಸ್ವಲ್ಪ ಈ ನಗುವಿನ ಕಾಮೆಂಟ್ ಇದೆ, ಅದು ಕೂಡ ಇದೀಗ ವೈರಲ್ ಆಗ್ತಿದೆ. ಒಂದು ಮಟ್ಟಿಗೆ ಸೂರ್ಯಕುಮಾರ್ ಅವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಉಮರ್ ತಾರಿಕ್ ಅವರಿಗೆ ಅಥವಾ ಪಾಕಿಸ್ತಾನಕ್ಕೆ ಸರೆಂಡರ್ ಆಗುವಂತ ಯಾವುದೇ ಚಾನ್ಸಸ್ ಇಲ್ಲ ಎನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಾಳೆ ಶೇಕ್ ಹ್ಯಾಂಡ್ ಕೂಡ ದೊಡ್ಡ ಸದ್ದು ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತೊಂದು ವರ್ಲ್ಡ್ ಕಪ್ ಆದ ಕಾರಣಕ್ಕಾಗಿ ಈ ಶೇಕ್ ಹ್ಯಾಂಡ್ ಯಾವ ಮಟ್ಟಿಗೆ ಸುದ್ದಿ ಮಾಡುತ್ತೆ, ಯಾವ ಮಟ್ಟಿಗೆ ಮತ್ತೊಂದು ಕಾಂಟ್ರವರ್ಸಿ ಮಾಡುತ್ತೆ, ಯಾವ ಮಟ್ಟಿಗೆ ಮತ್ತೊಂದು ವಿವಾದವನ್ನ ಮಾಡುತ್ತೆ, ಅಥವಾ ಇಡೀ ಪ್ರಪಂಚ ಕಾದ್ಕೊಳ್ತಿದೆ ಇಬ್ಬರು ಕ್ಯಾಪ್ಟನ್ಗಳು ಶೇಕ್ ಹ್ಯಾಂಡ್ ಮಾಡ್ತಾರೆ ಅಥವಾ ಮುಖ ತಿರ್ಸ್ಕೊಂಡು ಒಬ್ರು ಒಂದ್ ಕಡೆ ಹೋಗ್ತಾರೆ ಎಂದು ಕೂಡ ಕಾದು ನೋಡ್ಬೇಕಾಗಿದೆ. ನಾಳಿನ ಮ್ಯಾಚ್ ಶಿವರಾತ್ರಿ, ಜಾಗರಣೆ, ಸದ್ದು, ಗದ್ದಲ ಎಲ್ಲವೂ ಕೂಡ ಇರುತ್ತೆ. ವಿ ಆರ್ ಆಲ್ ವೇಟಿಂಗ್ ಫಾರ್ ದ ಟುಮಾರೋ ಮ್ಯಾಚ್. ಮತ್ತು ತಮ್ಗೇನಾದ್ರೂ ಕಾಮೆಂಟ್ ಇದ್ರೆ, ತಮ್ಗೇನಾದ್ರೂ ಸಜೆಷನ್ ಇದೆ, ತಮ್ಗೇನಾದ್ರೂ ಒಂದು ಡೌಟ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ವಿ ಟ್ರೈ ಟು ರೆಸ್ಪಾಂಡ್ ಯುವರ್ ಕಾಮೆಂಟ್. ಥ್ಯಾಂಕ್ ಯು.